ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣವನ್ನ ಸಿಬಿಐಗೆ ಒಪ್ಪಿಸಬೇಕು ಅಂತ ವಿರೋಧ ಪಕ್ಷಗಳಾಗಿರೋ ಬಿಜೆಪಿ ಹಾಗೆ ಜೆಡಿಎಸ್ ಹಠ ಹಿಡಿದಿದ್ದು ಯಾಕೆ ಅಂತ ಇವತ್ತು ನಿಮಗೆಲ್ಲ ಅರ್ಥ ಆಗಿರಬಹುದು. ಇವನ್ ಮೂಡಾ ಹಗರಣವನ್ನ ಕೂಡ ಸಿಬಿಐಗೆ ಒಪ್ಪಿಸಬೇಕು ಅಂತ ಕೇಳ್ತಾ ಇರೋದು ಯಾಕೆ ಅಂತ ಇವತ್ತು ಖಂಡಿತ ನಿಮಗೆಲ್ಲ ಅರ್ಥ ಆಗಿರುತ್ತೆ. ವಾಲ್ಮೀಕಿ ನಿಗಮದ ಪ್ರಕರಣದಲ್ಲಿ ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಚಾರ್ಜ್ ಶೀಟ್ ಅಲ್ಲಿ ಭೂತ ಕನ್ನಡಿ ಹಾಕೊಂಡು ಹುಡುಕಿದ್ರು ಕೂಡ ನಿಮಗೆ ಮಾಜಿ ಸಚಿವ ನಾಗೇಂದ್ರ ಮತ್ತು ಶಾಸಕ ದದ್ದಲ್ ಅವರ ಹೆಸರು ಸಿಗೋದೇ ಇಲ್ಲ. ಯಾಕಂದ್ರೆ ಚಾರ್ಜ್ ಶೀಟ್ ಇಂದ ಅವರಿಬ್ಬರನ್ನ ಹೊರಗಿಟ್ಟು ಕ್ಲೀನ್ ಚಿಟ್ ಕೊಟ್ಟಿದೆ ಕರ್ನಾಟಕದ SIT. ರಾಜ್ಯ ಕಾಂಗ್ರೆಸ್ ಸರ್ಕಾರ ಯಾವುದೇ ಹಗರಣ ನಡೀಲಿ, ಹಿಂದೂ ಹತ್ಯೆ ನಡೀಲಿ, ಸರ್ಕಾರದ ವಿರುದ್ಧ ಆರೋಪ ಬರಲಿ, ತಕ್ಷಣ SIT ತಂಡವನ್ನ ರಚನೆ ಮಾಡುತ್ತೆ. ಕೇಸನ್ನ SITಗೆ ಕೊಟ್ಟು ಬಿಡುತ್ತೆ. ಯಾಕಂತ ಗೊತ್ತಾಯ್ತಾ? ವೆರಿ ವೆರಿ ಸಿಂಪಲ್. SITಯ ಮೂಗುದಾರ ಸರ್ಕಾರದ ಕೈಯಲ್ಲೇ ಇರುತ್ತೆ. ತಾವು ಹೇಳಿದ ಹಾಗೆ SIT ತನಿಖೆ ನಡೆಸುತ್ತೆ. ತಾವು ಹೇಳಿದ ಹಾಗೆ ಚಾರ್ಜ್ ಶೀಟ್ ಸಲ್ಲಿಸುತ್ತೆ. ತಾವು ಹೇಳಿದವರನ್ನ ರಕ್ಷಣೆ ಕೂಡ ಮಾಡುತ್ತೆ. ತಾವು ಹೇಳಿದವರನ್ನ ಅರೆಸ್ಟೂ ಮಾಡುತ್ತೆ. ಇದೇ ರೀಸನ್ಗೆ ರಾಜ್ಯದಾದ್ಯಂತ ಹೋರಾಟ ಆಗಿದ್ದು. ವಾಲ್ಮೀಕಿ ಮತ್ತು ಮೂಡಾ ಹಗರಣವನ್ನ ಸಿಬಿಐಗೆ ಒಪ್ಪಿಸಬೇಕು ಅಂತ ಆಗ್ರಹ ಮಾಡಿದ್ದು. ನೇಹಾ ಹತ್ಯೆ, ರಾಮೇಶ್ವರಂ ಕೆಫೆ ಸ್ಫೋಟ ಯಾವುದೇ ನಡೆದ್ರು ಸರ್ಕಾರ ತಕ್ಷಣ SIT ರಚನೆ ಮಾಡಿಬಿಟ್ಟಿತ್ತು. ತಮ್ಮ ಬಾಂಧವರಿಗೆ ಕ್ಲೀನ್ ಚಿಟ್ ಕೊಡಿಸೋ ಅರ್ಜೆಂಟ್ ಇವರಿಗೆ. ರಾಮೇಶ್ವರಂ ಕೆಫೆ ಪ್ರಕರಣದಲ್ಲಿ NIA ಎಂಟರ್ ಆಗದೆ ಹೋಗಿದ್ದಿದ್ರೆ ಬಹುಶಃ ಅಲ್ಲಿ ಕೂಡ ಬಾಂಧವರಿಗೆ ಕ್ಲೀನ್ ಚಿಟ್ ಸಿಕ್ಬಿಡ್ತಿತ್ತು. ಇನ್ನು ಹುಬ್ಬಳ್ಳಿಯ ನೇಹಾ ಹತ್ಯೆ ಪ್ರಕರಣ ಹೇಗೆ ಹಳ್ಳ ಹಿಡಿಸ್ತಾರೋ ಗೊತ್ತಿಲ್ಲ. ಮೂಡಾ ಹಗರಣ ಹೊರಗೆ ಬಂದಾಗ ಸಿದ್ದು ಏನ್ ಮಾಡಿದ್ರು? ತಮ್ಮನ್ನ ತನಿಖೆ ಮಾಡೋದಕ್ಕೆ ತಾವೇ ಒಂದು ತಂಡ ರಚನೆ ಮಾಡಿದ್ರು. ಎಂಥ ಕಾಮಿಡಿ ಅಲ್ವಾ ಇದು? ಕಳ್ಳ ಒಬ್ಬ ತನ್ನನ್ನ ಹಿಡಿಯೋದಕ್ಕೆ ತಾನೇ ಪೊಲೀಸರನ್ನ ನೇಮಿಸೋದಂತೆ. ತಾನು ನೇಮಿಸೋ ಅಧಿಕಾರಿ ತನ್ನನ್ನೇ ಹಿಡಿಯೋದಿಲ್ಲ, ಹಿಡಿಬಾರ್ದು. ತನಿಖೆ ಯಾವ ದಿಕ್ಕಲ್ಲಿ ನಡೆಸಬೇಕು ಅನ್ನೋ ಡೈರೆಕ್ಷನ್ ಕೂಡ ಕಳ್ಳನಿಂದನೇ ಬಂದಿರುತ್ತೆ. ಹೀಗಿರುವಾಗ ನ್ಯಾಯ ಸಿಗೋದಕ್ಕೆ ಸಾಧ್ಯನಾ? ಸಿದ್ದರಾಮಯ್ಯ ಈಗ ವಾಲ್ಮೀಕಿ ಹಗರಣ ಮತ್ತು ಮೂಡಾ ಹಗರಣ ಎರಡರಲ್ಲೂ ಇದನ್ನೇ ಮಾಡಿರೋದು. ತಮ್ಮ ಕಳ್ಳಾಟವನ್ನ ಮುಚ್ಚಿಡೋದಕ್ಕೆ, ತಾವು ಬಚಾವಾಗೋದಕ್ಕೆ ಪ್ರಕರಣವನ್ನ SIT ಮತ್ತು ತಾವೇ ರಚಿಸಿರೋ ತಂಡಕ್ಕೆ ವಹಿಸಿರೋದು. ವೀಕ್ಷಕರೇ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಿನ್ನೆ ವಾಲ್ಮೀಕಿ ನಿಗಮದ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದು ಕೇವಲ ಚಂದ್ರಶೇಖರ್ ಅವರ ಆತ್ಮಹತ್ಯೆಗೆ ಸಂಬಂಧಪಟ್ಟಿರೋ ಚಾರ್ಜ್ ಶೀಟ್. ಇದು ಬಹುಕೋಟಿ ಹಗರಣದ ಆರೋಪ ಪಟ್ಟಿ ಅಲ್ಲ. ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಣ ಇತ್ತು. ನಿಗಮದ ಹಣದಲ್ಲಿ 94 ಕೋಟಿ ರೂಪಾಯಿ ಹಣ ಯೂನಿಯನ್ ಬ್ಯಾಂಕ್ ಮೂಲಕ ಬೇನಾಮಿ ಖಾತೆಗಳಿಗೆ ಅಕ್ರಮವಾಗಿ ವರ್ಗಾವಣೆ ಆಯಿತು. ತೆಲಂಗಾಣ, ಆಂಧ್ರ ಹೀಗೆ ಅನ್ಐಡೆಂಟಿಫೈಡ್ ಅಕೌಂಟ್ಗಳಿಗೆ ಹಣ ಹೋಯಿತು. ಆ ಹಣ ಯಾರ್ಯಾರಿಂದನೋ ವಿತ್ಡ್ರಾ ಆಯಿತು. ದಿಕ್ಕು ದೆಸೆ ಗೊತ್ತಿಲ್ಲದೆ ಇರೋರ ಕೈಗೆಲ್ಲ ಈ ಹಣ ತಲುಪ್ತು. ಯೂನಿಯನ್ ಬ್ಯಾಂಕ್ ಈ ಟ್ರಾನ್ಸಾಕ್ಷನ್ ಬಗ್ಗೆ ಅನುಮಾನ ಬರ್ತಾ ಇದ್ದ ಹಾಗೆ ಸಿಬಿಐಗೆ ಪತ್ರ ಬರೆಯಿತು. ಅಷ್ಟರಲ್ಲಿ ಪ್ರಕರಣ ಮಾಧ್ಯಮಗಳ ಮೂಲಕ ಹೊರಗೆ ಬಂದ್ಬಿಡ್ತು. ಈ ಹೊತ್ತಲ್ಲೇ ನಡೆದಿದ್ದು ನಿಗಮದ ಅಧೀಕ್ಷಕ ಚಂದ್ರಶೇಖರ್ ಅವರ ಆತ್ಮಹತ್ಯೆ. ಚಂದ್ರಶೇಖರ್ ಅವರನ್ನು ಈ ಅಕ್ರಮ ಕೆಲಸದಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಮೇಲಾಧಿಕಾರಿಗಳು ಮತ್ತು ಸಚಿವ ನಾಗೇಂದ್ರ ಮತ್ತು ಇನ್ನೂ ಕೆಲವರಿಂದ ಒತ್ತಡ, ಬೆದರಿಕೆ ಎಲ್ಲವೂ ಬಂದಿರುತ್ತೆ. ಇದನ್ನು ತಡ್ಕೊಳ್ಳೋದಕ್ಕೆ ಆಗದೆ ಚಂದ್ರಶೇಖರ್ ಆತ್ಮಹತ್ಯೆಗೆ ಶರಣಾಗ್ತಾರೆ. ಇದೆಲ್ಲವನ್ನ ಅವರು ಡೆತ್ ನೋಟಲ್ಲಿ ಬರೆದಿಟ್ಟು ಹೋಗಿರ್ತಾರೆ. ಚಂದ್ರಶೇಖರ್ ಅವರ ಸಾವಿನ ಸುದ್ದಿ ಹೊರಗೆ ಬರ್ತಾ ಇದ್ದ ಹಾಗೆ ಪ್ರಕರಣದ ಕಾವು ಜೋರಾಗುತ್ತೆ. ವಿರೋಧ ಪಕ್ಷಗಳು ಸಿಬಿಐ ತನಿಖೆ ಆಗಬೇಕು, CM ರಾಜೀನಾಮೆ ಕೊಡಬೇಕು, ಸರ್ಕಾರ ವಿಸರ್ಜನೆ ಆಗಬೇಕು ಅಂತ ಪಟ್ಟು ಹಿಡಿತವೆ. ಈ ಟೈಮಲ್ಲಿ ಸರ್ಕಾರ, ಅದನ್ನು ಸಿದ್ದರಾಮಯ್ಯ ಏನ್ ಮಾಡಿದ್ರು? ತಕ್ಷಣ SIT ತಂಡ ರಚನೆ ಮಾಡಿ ಕೇಸನ್ನ ಅವರಿಗೆ ಒಪ್ಪಿಸ್ಬಿಟ್ರು. ಗಲಾಟೆ ತಣ್ಣಗೆ ಮಾಡೋದಕ್ಕೆ ಸಚಿವ ನಾಗೇಂದ್ರನಿಂದ ರಾಜೀನಾಮೆ ಪಡ್ಕೊಂಡ್ರು. ಅಧಿಕಾರಿಗಳಾದ ಪದ್ಮನಾಭ್ ಮತ್ತು ಪರಶುರಾಮ್ ಅವರನ್ನ ಸಸ್ಪೆಂಡ್ ಮಾಡಿದ್ರು. ವೆರಿ ವೆರಿ ಎಕ್ಸ್ಪೆಕ್ಟೆಡ್ ಡ್ರಾಮಾ ಇದು. ತಮ್ಮನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ SIT ರಚನೆ ಮತ್ತು ಅಧಿಕಾರಿಗಳ ಸಸ್ಪೆಂಡ್. ನಾಗೇಂದ್ರ ಅವರಿಗೆ ಬಹುಶಃ ಗುಟ್ಟಾಗಿ ಹೇಳಿರ್ತಾರೆ, ಸದ್ಯಕ್ಕೆ ರಾಜೀನಾಮೆ ಕೊಟ್ಟಿರು, ಚಾರ್ಜ್ ಶೀಟಲ್ಲಿ ಹೆಸರು ಬರ್ದೇ ಇರೋ ತರಹ ನೋಡ್ಕೊಳ್ಳೋಣ, ಆಮೇಲೆ ಮತ್ತೆ ಸಂಪುಟಕ್ಕೆ ವಾಪಸ್ ಸೇರಿಸ್ಕೋತೀವಿ ಅಂತ.
ವೀಕ್ಷಕರೇ, ಎಲ್ಲವೂ ಸರ್ಕಾರದ ಪ್ಲಾನ್ ತರಾನೇ ಆಗ್ತಿದೆ. ಈಗ ಚಾರ್ಜ್ ಶೀಟಲ್ಲೂ ನಿಗಮದ ಅಂದಿನ ಮ್ಯಾನೇಜರ್ GB ಪದ್ಮನಾಭ್ ಮತ್ತು ಲೆಕ್ಕಾಧೀಕ್ಷಕ ಪರಶುರಾಮ್ ಅವರನ್ನ ಬಲಿ ಹಾಕಲಾಗಿದೆ. ಇವರಿಬ್ರು ಚಂದ್ರಶೇಖರ್ಗೆ ಕಿರುಕುಳ ಕೊಟ್ಟಿದ್ದಾರೆ, ಒತ್ತಡ ಹೇರಿದ್ದಾರೆ. ಅದಕ್ಕೆ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಚಾರ್ಜ್ ಶೀಟಲ್ಲಿ ಇವರಿಬ್ಬರನ್ನೂ ಫಿಕ್ಸ್ ಮಾಡಿಸಿ ಕೈ ತೊಳ್ಕೊಂಡಿದೆ ಸರ್ಕಾರ. ಓಕೆ, ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣದಲ್ಲಿ ಅಧಿಕಾರಿಗಳನ್ನ ಫಿಕ್ಸ್ ಮಾಡಿ ನಾಗೇಂದ್ರ ಮತ್ತು ಬಸನಗೌಡ ದದ್ದಲ್ಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾಯಿತು. ವಾಟ್ ಅಬೌಟ್ 94 crore ಮನಿ? ಇದರ ತನಿಖೆ ಇನ್ನೂ ಮುಗ್ದಿಲ್ಲ. ಸಿದ್ದರಾಮಯ್ಯ ಅವತ್ತು ಸದನದಲ್ಲಿ ಒಪ್ಕೊಂಡಿದ್ದಾರೆ 89 ಕೋಟಿ ಹಗರಣ ನಡೆದಿರೋದು ಹೌದು ಅಂತ. ಆಮೇಲೆ ಇನ್ನೊಂದು ಹೇಳ್ತಾರೆ ಮಾನ್ಯ ಅಧ್ಯಕ್ಷರೇ, 187 ಕೋಟಿ ಕೊಡಬಿಟ್ರು, 180 ಕೊಡಬಿಟ್ರು ಅಂತ ಹೇಳ್ತಾರೆ. 187 ಕೋಟಿ ಅಲ್ಲ, 89 ಕೋಟಿ 62 ಲಕ್ಷ. 187 ಕೋಟಿ MG ರೋಡ್ ಬ್ಯಾಂಕಿಗೆ ಹೋಗಿ ಜಮಾ ಆಗಿದೆ ಅಷ್ಟೇ. ಅದೆಷ್ಟೋ ಕೋಟಿ ವಾಪಸ್ ವಸೂಲಿಯಾಗಿದೆ ಅಂತಾನೂ ಸಿದ್ದರಾಮಯ್ಯನೇ ಹೇಳಿದ್ದಾರೆ. ಈ ಅವ್ಯವಹಾರದ ತನಿಖೆ ಆಗ್ಲೇಬೇಕಲ್ವಾ? 89 ಕೋಟಿನೇ ಅಂದ್ಕೊಳ್ಳೋಣ, ಅದು ಅಕ್ರಮವಾಗಿ ವರ್ಗಾವಣೆ ಆಗಿರೋದು ಕ್ರೈಮ್ ಅಲ್ವಾ? ವಾಪಸ್ ವಸೂಲಿ ಮಾಡಿದ ಕೂಡಲೇ ತಪ್ಪು ಸರಿ ಹೋದ ಹಾಗೆ ಆಗುತ್ತಾ? ಇಲ್ಲ ಅಲ್ವಾ? ಹೀಗೆ ಎಲ್ಲ ತಪ್ಪನ್ನು ತಿದ್ದೋದಾದ್ರೆ ಇನ್ಮುಂದೆ ಎಲ್ಲಾ ಬ್ಯಾಂಕ್ ಮ್ಯಾನೇಜರ್ಗಳು ಇದೇ ಕೆಲಸ ಮಾಡ್ತಾರೆ. ಟ್ರೆಜರಿಯಲ್ಲಿ ಇರೋ ಹಣ ತಮ್ಗೆ ಬೇಕಾದ ಹಾಗೆ ಬಳಸ್ಕೋತಾರೆ, ಸಿಕ್ಕಾಕೊಂಡಾಗ ವಾಪಸ್ ತಂದಿಡ್ತಾರೆ. ಇದನ್ನು ಒಪ್ಕೋತಾರ ಸಿದ್ದರಾಮಯ್ಯ? ಸರ್ಕಾರದ ಖಜಾನೆಯಲ್ಲಿ ಇರೋ ಹಣವನ್ನ ಸ್ವಂತಕ್ಕೆ ಉಪಯೋಗಿಸಿಕೊಂಡು ಸಿಕ್ಕಾಕೊಂಡಾಗ ವಾಪಸ್ ಕೊಟ್ಬಿಡ್ತೀನಿ ಅಂದ್ರೆ ಅದು ಸರಿನಾ? 14 ಸೈಟ್ ವಾಪಸ್ ಕೊಡ್ತೀನಿ ಅಂದಷ್ಟು ಸಿಂಪಲ್ ಇದು. ನನ್ನ ಪಾಯಿಂಟು, ನಿಮ್ಗೆ ಅದ್ರ ಮೇಲೆ ಆಸೆ ಇದೆಯೋ? ಆ ಜಾಗದ ಮೇಲೆ ನಿಮ್ಗೆ ಆಸೆ ಇದೆಯಾ? ಈಗಲೂ ಇಲ್ಲ. ಪಾಯಿಂಟ್ ಇಲ್ಲಿ. ನಿಮ್ಮ ಶ್ರೀಮತಿಗೂ ಇಲ್ಲ ಅಂತ ನಾನು ಅನ್ಕೊಂಬಿಡ್ಲಾ? ಅನ್ಕೊಳ್ಳ? ನನ್ನ ಪ್ರಕಾರ ಇಲ್ಲ. ಇಲ್ಲ. ಓಕೆ, ಮೈ ಕ್ವಶನ್ ನೌ, 40 ವರ್ಷದ ದೀರ್ಘ ರಾಜಕಾರಣದಲ್ಲಿ ನನ್ನ ಹತ್ರಕ್ಕೆ ಒಬ್ಬಂಗೆ ಬರೋಕ್ಕೆ ಜಾಗ ಕೊಟ್ಟಿರಲಿಲ್ಲ ಇಂಥ ವಿಚಾರದಲ್ಲಿ. ಈಗ ತಂದಿದ್ದೀರಿ, ವಾಪಸ್ಸು ಕಿತ್ತು ಬಿಸಾಕ್ತೀನಿ ನಿಮ್ಮ ಮುಖದ ಮೇಲೆ. ನನಗೆ ಯಾವ ರೂಪದಲ್ಲಿ ಪರಿಹಾರ ಕೊಡಬೇಕು ಹಂಗಾರು ಕೊಡಿ ಅಂತ ಕೇಳಕ್ಕೆ ನಿಮ್ಗೆ ಆಗಿರೋ ಕಷ್ಟ ಇಲ್ಲ? ನೋ ಪ್ರಾಬ್ಲಮ್. ನಿಮ್ಗೆ ಏನು ಕಷ್ಟ ಕೇಳಕ್ಕೆ? ನೋ ಪ್ರಾಬ್ಲಮ್. ಅವರು ನಿಮ್ಗೆ 14 ಸೈಟ್ ಮೇಲೆ ಖರೀದಿದೆ ತಾನೆ. ನಾನು 14 ಸೈಟ್ ಎತ್ಕಿದ್ದು ಬಿಸಾಕ್ತೀನಿ ವಾಪಸ್ ಮೂಡ ಮೇಲೆ. ಅವಳಿಗೆ, ನನ್ನ ಶ್ರೀಮತಿಗೆ ಹಕ್ಕಿನ ರೂಪ ಮತ್ತು ಕಾನೂನು ಪ್ರಕಾರದಲ್ಲಿ ಬರಬೇಕಾಗಿರೋ ಪರಿಹಾರನ ಯಾವ ರೂಪದಲ್ಲಿ ಕೊಡ್ತೀರಿ ತಂದು ಇಡ್ರಯ್ಯ ಅಂತ ಕೇಳಕ್ಕೆ ನಿಮಗಾಗಿರೋ ಪ್ರಾಬ್ಲಮ್ ಏನು? ನೋ ಪ್ರಾಬ್ಲಮ್. ಮೂಡ ಕೊಟ್ಟಿದ್ದೀವಿ, ಸೈಟ್ ಕೊಟ್ಟಿದ್ದೀವಿ, ವಾಪಸ್ ತಗೋತೀವಿ ಅಂತ ತಗೊಳ್ಳಿ. ಹಾಂ, ಅವ್ರ ಧೈರ್ಯ ಇದ್ರೆ ತಗೋಬೇಕು, ತಗೊಳ್ಳಿ. ಕಾನೂನು ಪ್ರಕಾರ ನಾವು ಕೊಟ್ಟಿಲ್ಲ ಅಂದ್ರೆ ತಗೋಬೇಕು, ತಗೊಳ್ಳಿ. ವೀಕ್ಷಕರೇ, ವಾಲ್ಮೀಕಿ ಹಗರಣದ ಬಗ್ಗೆ ಸದನದಲ್ಲಿ ಚರ್ಚೆ ಆಯಿತು. ಆದರೆ ಆ ನಂತರ ಬಿಜೆಪಿ ಜೆಡಿಎಸ್ ಅದರ ಬೆನ್ನು ಹತ್ತೋಕೆ ಹೋಗಲೇ ಇಲ್ಲ. ಮುಡಾ ಹಗರಣದ ಹಿಂದೆ ಬಿತ್ತು. ಪಾದಯಾತ್ರೆ ಕೂಡ ಕೇವಲ ಮುಡಾ ಹಗರಣಕ್ಕೆ ಸೀಮಿತ ಆಗ್ಬಿಡ್ತು. ಕಾಂಗ್ರೆಸ್ಸಿಗೆ ಇದೇ ಬೇಕಾಗಿದ್ದು. ಮುಡಾ ಹಗರಣ ಬಿಸಿ ಏರಿದ್ರೆ ಕೇವಲ ಸಿದ್ದು ತಲೆದಂಡ ಆಗತ್ತೆ. ಆದರೆ ವಾಲ್ಮೀಕಿ ಹಗರಣ ಜೋರಾದ್ರೆ ಕಾಂಗ್ರೆಸ್ ಸರ್ಕಾರವೇ ಬಿದ್ದು ಹೋಗುತ್ತೆ. ಸಿದ್ದು DKC ಯಾರೊಬ್ರಿಗೂ ಅಧಿಕಾರ ಸಿಗಲ್ಲ. ಸೊ ವಾಲ್ಮೀಕಿ ಹಗರಣ ಹೇಗಾದ್ರೂ ಸೈಡಿಗೆ ಹೋಗ್ಲಿ ಅನ್ನೋದೇ ಅವರೆಲ್ಲರ ಪ್ಲಾನ್ ಆಗಿತ್ತು. ಸದ್ಯಕ್ಕೆ ಪ್ಲಾನ್ ಪ್ರಕಾರವೇ ಎಲ್ಲವೂ ಆಗಿದೆ. ಆದರೆ ಇಲ್ಲಿಗೆ ಮುಗ್ದೋಯ್ತು ಅಂತ ಅನ್ಕೋಬಾರ್ದು. ಬಿಜೆಪಿ ಈಗ ವಾಲ್ಮೀಕಿ ಹಗರಣವನ್ನ ಮತ್ತೆ ಮುನ್ನೆಲೆಗೆ ತರಬೇಕು. ಚಂದ್ರಶೇಖರ್ ಹತ್ಯೆಯಲ್ಲಿ ನೇರವಾಗಿ ನಾಗೇಂದ್ರನ ಪಾತ್ರ ಇಲ್ಲದೆ ಇರಬಹುದು, ದದ್ದಲ್ ಪಾತ್ರ ಇಲ್ಲದೆ ಇರಬಹುದು, ಸಿದ್ದು DKC ಯಾರದ್ದೂ ಪಾತ್ರ ಇಲ್ಲದೆ ಇರಬಹುದು. ಆದರೆ ಬಹುಕೋಟಿ ಹಣದ ಅಕ್ರಮ ವರ್ಗಾವಣೆಯಲ್ಲಿ ಖಂಡಿತ ಇವರೆಲ್ಲರ ಪಾತ್ರ ಇದ್ದೇ ಇರುತ್ತೆ. ಇವರ ನಿರ್ದೇಶನ ಮತ್ತು ಬೆಂಬಲ ಇಲ್ಲದೆ ನಿಗಮದ ಹಣ ಹೀಗೆ ಮಿಸ್ಯೂಸ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಸೊ ಇಲ್ಲಿಂದ ಮುಂದೆ ಇರೋದು ನಿಜವಾದ ತನಿಖೆ. ಇದು ಇನ್ಮುಂದೆ CBI ಕೈಗೆ ಹೋಗಬೇಕು. ಚಂದ್ರಶೇಖರ್ ಸಾವಿಗೆ ನ್ಯಾಯ ಸಿಗ್ತಾ ಇಲ್ಲ. SIT ಅಧಿಕಾರಿಗಳನ್ನ ಬಲಿಪಶು ಮಾಡಿ ಸರ್ಕಾರದ ದೊಡ್ಡ ತಲೆಗಳನ್ನ ಸೇವ್ ಮಾಡ್ತು. ಆದರೆ ಬಹುಕೋಟಿ ಹಗರಣದ ತನಿಖೆ ಮುಂದುವರಿಲೇಬೇಕಲ್ವಾ? ಅದನ್ನ SITನೇ ಮಾಡಿದ್ರೆ ಅದರಲ್ಲೂ ಕಾಂಗ್ರೆಸ್ ರಾಜಕಾರಣಿಗಳಿಗೆ ಕ್ಲೀನ್ ಚಿಟ್ ಸಿಗೋದು ಖಂಡಿತ. ಇದಕ್ಕೆ ಅವಕಾಶ ನೀಡಬಾರ್ದು.
ಇನ್ಫ್ಯಾಕ್ಟ್ ಯತ್ನಾಳ್, ಪ್ರತಾಪ್ ಸಿಂಹ, ಅರವಿಂದ ಲಿಂಬಾವಳಿ, ಕುಮಾರ ಬಂಗಾರಪ್ಪ ಮುಂತಾದ ಬಿಜೆಪಿ ಮುಖಂಡರು ಪಾದಯಾತ್ರೆ ಬಗ್ಗೆ ಪ್ಲಾನ್ ಮಾಡಿದ್ದು ಇದೇ ಕಾರಣಕ್ಕೆ. ವಾಲ್ಮೀಕಿ ಹಗರಣ ಮುಚ್ಚಿ ಹಾಕೋಕೆ ಬಿಡಬಾರ್ದು ಅಂತ. ವೀಕ್ಷಕರೇ, ವಾಲ್ಮೀಕಿ ಹಗರಣ ಕೇವಲ ಬ್ಯಾಂಕಿಗೆ ಸಂಬಂಧಪಟ್ಟಿದ್ದಲ್ಲ. ಇದು ಒಂದು ಸಮುದಾಯಕ್ಕೋಸ್ಕರ ಮೀಸಲಿಟ್ಟಿದ್ದಂತಹ ಹಣ, ಹಿಂದುಳಿದ ವರ್ಗಕ್ಕೋಸ್ಕರ ಇಟ್ಟಿದ್ದ ಹಣ ಮಿಸ್ಯೂಸ್ ಆಗಿರುವುದು, ರಾಜ್ಯದ ಜನರಿಗೆ ಸಂಬಂಧಪಟ್ಟಿರೋ ಹಣ ಇದು. ಇದನ್ನ ಖಾಸಗಿ ಪ್ರಕರಣ ಅನ್ನೋ ಹಾಗಿಲ್ಲ. ಸಿಬಿಐ ಎಂಟರ್ ಆಗಲೇಬೇಕಾಗಿರೋ ಸ್ಕ್ಯಾಮ್ ಇದು. ಸರ್ಕಾರ ಇದನ್ನ ಸಿಬಿಐಗೆ ಒಪ್ಪಿಸದೆ ಹೋದ್ರು ಯೂನಿಯನ್ ಬ್ಯಾಂಕ್ ನೀಡಿರೋ ಕಂಪ್ಲೇಂಟ್ ಮುಖಾಂತರ ಇದರಲ್ಲಿ ಈಗಾಗಲೇ ಸಿಬಿಐ ಎಂಟ್ರಿ ಕೊಟ್ಟಿದೆ. ಸರ್ಕಾರ ಸಿಬಿಐಯನ್ನ ಎಷ್ಟೇ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅದು ಮುಂದಿನ ದಿನಗಳಲ್ಲಿ ಸಾಧ್ಯ ಆಗೋದಿಲ್ಲ. ವಾಲ್ಮೀಕಿ ಹಗರಣ ಅನ್ನೋ ಬಿಗ್ ಸಿನಿಮಾಗೆ ಈಗ ಇಂಟರ್ವೆಲ್ ಅಷ್ಟೇ. ಸೆಕೆಂಡ್ ಹಾಫ್ ಅಲ್ಲಿ ಅಸಲಿ ಪಿಕ್ಚರ್ ಶುರು ಆಗೋದು. ಇಲ್ಲಿ ದೊಡ್ಡ ದೊಡ್ಡ ವಿಲನ್ಗಳ ಸಂಹಾರ ಆಗೋದು ಖಚಿತ. ರಾಜ್ಯದ ಹಿತದೃಷ್ಟಿಯಿಂದ ಅದನ್ನ ಎಕ್ಸ್ಪೆಕ್ಟ್ ಮಾಡೋಣ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.